ಓಂ ತತ್ವ ಸಮನ್ವಯಾತ್ ಓಂ. ಸಮನ್ವಯಾಧಿಕರಣಕ್ಕೆ ಸಂಬಂಧಿಸಿದಂತೆ ತ್ರಿವಿಕ್ರಮ ಪಂಡಿತರ ಟೀಕೆಯನ್ನು ನೋಡ್ತಾ ಇದ್ದೇವೆ. ಅಲ್ಲಿ ಸ್ನೇಹಪೂರ್ವೇಣ ಮನಸ ಎನ್ನ ಸ್ಮರಸಿ ಕೇಶವ, ಈ ಶ್ಲೋಕದ ಬಗ್ಗೆ ಕೂಡ ನಾವು ಕಳೆದ ದಿವಸ ನೋಡಿ ಆಯಿತು. ಇನ್ನು ಮುಂದೆ ಯದರ್ಥಂ ಅನ್ಯಸ್ಯ ಅರ್ಥಜಾತಸ್ಯ ಸೃಷ್ಟ್ಯಾದೇಹೇ ವಾದಃ ತತ್ ಅರ್ಥವಾದ ಅಂತ ಈ ಇದನ್ನು ನಾವೀಗ ನೋಡಬೇಕು. ಈಗ ನಾನು ನೋಡ್ತಾ ಇರೋ ಪುಸ್ತಕದಲ್ಲಿ ಯದರ್ಥಂ ಅನ್ಯಸ್ಯ ಅರ್ಥಜಾತಸ್ಯ ಸೃಷ್ಟ್ಯಾದೇಹೇ ವಾದ ಅಂತ ಅಷ್ಟೇ ಇದೆ, ಒಂದು ಕಾಮ ಇದೆ. ಅದಾದಮೇಲೆ ತಸ್ಮಿನ್ ಅರ್ಥವಾದವತಿ ಅಶ್ರುತ ಫಲೇ ಶ್ರುತಫಲಾದಪಿ ತಾತ್ಪರ್ಯಂ ಸ್ಯಾತ್ ಅಂತ ಮುಂದೆ ವಾಕ್ಯ ಇದೆ. ಅಲ್ಲಿ ನಡುವೆ ತದರ್ಥವಾದ ಅಂತ ಒಂದು ವಾಕ್ಯ ಸೇರಿಕೊಳ್ಬೇಕು, ಒಂದು ತುಂಡು. ಅದನ್ನು ನಮ್ಮ ಸಹೋದರ ವೀರನಾರಾಯಣಾಚಾರ್ಯ ಪಾಂಡುರಂಗಿ ಅಲ್ಲಿ ಅದನ್ನು ಸೇರಿಸಿದ್ದಾರೆ. ನೀವು ನೋಡ್ತಾ ಇರೋ ಪುಸ್ತಕಗಳಲ್ಲಿ ಹೇಗಿದೆಯೋ ಗೊತ್ತಿಲ್ಲ. ಮತ್ತು ಗೋವಿಂದಾಚಾರ್ಯರು ಈ ತತ್ವಪ್ರದೀಪ ಸಮೇತವಾದ ಬ್ರಹ್ಮಸೂತ್ರ ಭಾಷ್ಯದ ಮೊದಲನೇ ಪಾದದ ಅನುವಾದ ಏನು ಮಾಡಿದ್ದಾರೆ ಅದರಲ್ಲಿ ಹೋಗಿದೆಯೋ ಗೊತ್ತಿಲ್ಲ. ಮುಂದೆ ಯಾವಾಗಾದ್ರೂ ಅದನ್ನು ಒಂದ್ಸರಿ ನೋಡೋಣ. ಒಟ್ಟಾರೆ ಈ ಒಂದು 8-10 ವಾಕ್ಯಗಳೇ ತುಂಬ ಗೊಂದಲಗ್ರಸ್ತವಾಗಿವೆ. ಗೋವಿಂದಾಚಾರ್ಯರ ಪಾಠದಲ್ಲಿಯೂ ಕೂಡ ಸ್ಪಷ್ಟವಾಗಿಲ್ಲ. ಅಂತೂ ಈಗ ಇಲ್ಲಿ ಯದರ್ಥಂ ಅನ್ಯಸ್ಯ ಅರ್ಥಜಾತಸ್ಯ ಸೃಷ್ಟ್ಯಾದೇಹೇ ವಾದ, ಇದಾದ್ಮೇಲೆ ತದರ್ಥವಾದ ಅಂತ ಒಂದು ವಾಕ್ಯದ ತುಣುಕು ಇದ್ರೆ ಒಳ್ಳೆಯದು. ಅದನ್ನ ನೀವಲ್ಲಿ ಬರ್ಕೊಂಡಿರಿ, ಒಂದು ಪ್ರಶ್ನಾರ್ಥ ಚಿಹ್ನ ಹಾಕೊಂಡು ಬರ್ಕೊಂಡಿದ್ರೆ ಮುಂದೆ ಅದ್ರ ಬಗ್ಗೆ ಮತ್ತಷ್ಟು ವಿಚಾರ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಅರ್ಥವಾದ ಅಂತಿದೆ. ಅರ್ಥವಾದ ಅಂದ್ರೇನು? ಈ ಒಂದು ಪ್ರಧಾನವಾದ ಸಂಗತಿ ಇರ್ತದೆ. ಆ ಪ್ರಧಾನವಾದ ಸಂಗತಿಯನ್ನ ಬೋಧನೆ ಮಾಡಲಿಕ್ಕಾಗಿ ಇನ್ನು ಉಳಿದ ಕೆಲವು ಅನೇಕ ಅರ್ಥಗಳನ್ನು, ಅಪ್ರಧಾನವಾದ ಅರ್ಥಗಳನ್ನು ಬೋಧನೆ ಮಾಡ್ತಾ ಇರ್ತಾರೆ. ಇದಕ್ಕೆ ಅರ್ಥವಾದ ಅಂತಾರೆ. ಅದು ಹೇಗೆ ಅಂದರೆ ನೋಡಿ, ಯದರ್ಥಂ ಅಂದರೆ ಯಾವುದಕ್ಕಾಗಿ ಅಂತ ಹೀಗರ್ಥ. ಯಾವ ಒಂದು ಪ್ರಧಾನವಾದ ಭಗವಂತನನ್ನ ತಿಳಿಸ್ಲಿಕ್ಕಾಗಿ ಅನ್ಯಸ್ಯ ಅರ್ಥಜಾತಸ್ಯ ಸೃಷ್ಟ್ಯಾದೇಹ ವಾದ, ಇನ್ನು ಉಳಿದ ಅರ್ಥಜಾತ ಯಾವುದು ಅಂದರೆ ಸೃಷ್ಟ್ಯಾದಿಗಳು, ಸೃಷ್ಟಿಯ ಬಗ್ಗೆ ವಿಸ್ತೃತವಾಗಿ ವರ್ಣನೆ ಮಾಡೋದು. ಇದನ್ನೆಲ್ಲ ಅನೇಕ ಕಡೆ ಉಪನಿಷತ್ತುಗಳಲ್ಲಿ ಮಹಾಭಾರತಾದಿಗಳಲ್ಲಿ ಮಾಡ್ತಾ ಇರ್ತಾರೆ. ಅರ್ಥಜಾತ ಅಂದರೆ ಅರ್ಥದ ಸಮೂಹ. ಆ ಅರ್ಥ ಸಮೂಹವನ್ನೆಲ್ಲ, ಯಾವುದು ಅರ್ಥ ಸಮೂಹ ಅಂದರೆ ಸೃಷ್ಟ್ಯಾದಿಗಳು, ಸೃಷ್ಟಿ ಪಾಲನ ನಾಶ ಇತ್ಯಾದಿಗಳನ್ನೆಲ್ಲ. ಇದೆಲ್ಲ ಯಾಕೆ ಮಾಡ್ತಿರ್ತಾರೆ ಅಂದರೆ ಯದರ್ಥಂ, ಯಾವ ಭಗವಂತನ ಮಹಿಮೆಯನ್ನು ತಿಳಿಸುವುದಕ್ಕಾಗಿ ಈ ಸೃಷ್ಟ್ಯಾದಿಗಳನ್ನ ಹೇಳ್ತಾ ಇರ್ತಾರೆ. ಹಾಗಾಗಿ ತತ್, ಆ ಸೃಷ್ಟ್ಯಾದಿಗಳ ವರ್ಣನೆ ಏನಿದೆ ಅದನ್ನು ಅರ್ಥವಾದ ಅಂತ ಕರೀತಾರೆ. ಅದೇ ಥರ ಈಗ ನಾನು ಹಿಂದೆ ಈ 1-2-3 ದಿವಸದ ಹಿಂದೆ ಯಾವುದೋ ಒಂದು ಉದಾಹರಣೆ ಹೇಳಿದ್ದೆ. ಕಾರ್ತಿಕ ಮಾಸದಲ್ಲಿ ದೀಪದಾನದಿಂದ ಮಹತ್ವವನ್ನು ಹೇಳುವುದು ಉದ್ದೇಶ. ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆ ಮಾಡಿರಿ ಅಂತ ಹೇಳುವುದು ಉದ್ದೇಶ, ಅದು ಪ್ರಧಾನವಾದ ಸಂಗತಿ. ಅದನ್ನು ಹೇಳುವುದಕ್ಕೋಸ್ಕರ ಅದಕ್ಕೆ ಪೂರಕವಾಗಿ ಮತ್ತೂ ಕೆಲವು ಸಂಗತಿಗಳನ್ನು ಹೇಳ್ತಿರ್ತಾರೆ. ಅದ್ಯಾವುದೋ ಒಂದು ಕಾಗೆ ಆಕಾಶದಲ್ಲಿ ಸಂಚಾರ ಮಾಡ್ತಾ ಇತ್ತು. ಅದು ಎಲ್ಲೋ ಒಂದು ಕಡೆ ಒಂದು ಒಂದು ಉರಿಯುವ ಸಣ್ಣ ಕಟ್ಟಿಗೆ ಅದಕ್ಕೆ ಕಾಣಿಸಿತು. ಅದನ್ನೇನೋ ಒಂದು ಆಕರ್ಷಣೆಯಿಂದ ಕಾಗೆ ಎತ್ತಿಕೊಂಡು ಆಕಾಶದಲ್ಲಿ ಹಾರ್ಲಿಕ್ಕೆ ಶುರು ಮಾಡಿತು. ಆಗ ಅದಕ್ಕೆ ಅದನ್ನ ಬಹಳ ದೂರ ಹೊತ್ಕೊಂಡು ಹೋಗುವುದು ಆಗಲಿಲ್ಲ ಆ ಕಾಗೆಗೆ. ಆ ಕಟ್ಟಿಗೆ, ಉರಿಯುವ ಕಟ್ಟಿಗೆ ಕೊಳ್ಳಿಯನ್ನು ಅದು ಕೆಳಗೆ ಬೀಳಿಸಿತು. ಅಲ್ಲೊಂದು ಹುಲ್ಲಿನ ಬಣವೆ ಇತ್ತು. ಹುಲ್ಲಿನ ಬಣವೆ ಹೊತ್ತಿ ಉರಿಯಿತು. ಆವಾಗ ಆ ಕಾಗೆಗೆ ದೀಪದಾನ ಮಾಡಿದ ಪುಣ್ಯ ಬಂತು, ಅದರಿಂದ ಸ್ವರ್ಗಕ್ಕೆ ಹೋಯಿತು ಅಂತ ಈ ಕಥೆ ಇದೆ. ಅಂದರೆ ನಾವೆಲ್ಲರೂ ಕೂಡ ಯಾವುದ್ಯಾವುದೋ ಹುಲ್ಲಿನ ಬಣವೆ, ಹುಲ್ಲಿನ ಛಾವಣಿ ಇರುವಂಥ ಮನೆ, ಅವುಗಳಿಗೆಲ್ಲ ಬೆಂಕಿ ಹಾಕಿದರೆ ಅದರಿಂದ ದೀಪದಾನ ಮಾಡಿದ ಪುಣ್ಯ ಬಂದುಬಿಡ್ತದೆ ಅಂತ ಅರ್ಥ ಅಲ್ಲ. ದೀಪದಾನದ ಮಹತ್ವವನ್ನು ಹೇಳಲಿಕ್ಕೆ ಇದನ್ನು ಹೇಳಿದ್ದಾರೆ ಅಷ್ಟೇ. ಅದು ಆ ಕಾಗೆದೊಂದು ಪರ್ಟಿಕ್ಯುಲರ್ ಕೇಸು. ಕಾಗೆ ಸ್ವರ್ಗಕ್ಕೆ ಹೋಗಿಯೂ ಇದ್ದಿರಬಹುದು. ಆದರೆ ಆ ರೀತಿಯಾಗಿ ಕಾಗೆ ಥರ ಅಜ್ಞಾನದಿಂದ ಬೇಕಾಬಿಟ್ಟಿಯಾಗಿ ಎಲ್ಲೆಲ್ಲಿಯೋ ಬೆಂಕಿ ಹೊತ್ತಿಸಿ ಅದರಿಂದ ಪುಣ್ಯ ಪಡ್ಕೊಂಡು ಬಿಡ್ತಾರೆ ಎಲ್ಲರೂ ಅಂತ ಅರ್ಥ ಅಲ್ಲ. ಈ ಥರದ ಅನೇಕ ಮಾತುಗಳನ್ನು ಶಾಸ್ತ್ರದಲ್ಲಿ ನಾವು ಕೇಳ್ತಾ ಇರ್ತೇವೆ. ಅದಕ್ಕೆ ಅದನ್ನು ಅರ್ಥವಾದ ಅಂತ ಕರೀತಾರೆ. ಬಹಳ ದೀರ್ಘವಾಗಿ ಅದರದ್ದು ಇದರಿಂದ ನೀವು 1 ಕೋಟಿಗಟ್ಟಲೆ ವರ್ಷ ನರಕದಲ್ಲಿ ಹೋಗಿ ನರಳಾಡಬೇಕಾಗ್ತದೆ ಅಂತ ಬರ್ತಿರ್ತದೆ. ಆಮೇಲೆ ಇಂಥ ಒಂದು ಪುಣ್ಯಕರ್ಮ ಮಾಡಿದರೆ ಇದರಿಂದ ನೀವು ಕೋಟಿಗಟ್ಟಲೆ ವರ್ಷ ಸ್ವರ್ಗದಲ್ಲಿ ಸುಖವಾಗಿರ್ತೀರಿ ಅಂತಲೂ ಬರ್ತಿರ್ತದೆ. ಇವಕ್ಕೆಲ್ಲ ಅರ್ಥವಾದ ಅಂತ ಕರೀತಾರೆ. ಮುಖ್ಯವಾದ ಒಂದು ವಿಷಯದಲ್ಲಿ ನಿಮಗೆ ಅಭಿರುಚಿಯನ್ನು ಹುಟ್ಟಿಸುವುದಕ್ಕಾಗಿ, ಅದರ ಮಹತ್ವವನ್ನು ಹೇಳುವುದಕ್ಕಾಗಿ ಉಳಿದ ಅಪ್ರಧಾನವಾದ ಸಂಗತಿಗಳನ್ನು ಹೇಳಿದರೆ
ಅರ್ಥವಾದ. ಅದನ್ನ ಬಹಳ ಲಿಟರಲಿ ತಗೊಳ್ಬೇಡಿ, ನಿಧಾನವಾಗಿ ಅದೇ ಅರ್ಥ ಅಂತ ನೀವು ತಗೊಂಡ್ಬಿಡ್ಬೇಡಿ. ಖಂಡಿತವಾಗಿಯೂ ಅಕ್ಷರಶಃ ಅದೇ ಅರ್ಥದಲ್ಲಿ ತಗೊಳ್ಬೇಡಿ. ಮುಖ್ಯವಾದ ಅರ್ಥವನ್ನು ತಗೊಂಡು ಶಾಸ್ತ್ರದ ಸ್ಪಿರಿಟ್ ಅನ್ನು ತಗೊಂಡು ಮುಂದೆ ಹೋಗಿ ಅಂತ ಅದರ ತಾತ್ಪರ್ಯ. ಅದಕ್ಕಾಗಿ ಸೃಷ್ಟಿಯಾದಿಗಳನ್ನು ವರ್ಣನೆ ಮಾಡುವುದು ಭಗವಂತನ ಮಹಿಮೆಯನ್ನು ತೋರಿಸುವುದಕ್ಕೋಸ್ಕರ ಅಂತ. ಇದು ಅರ್ಥವಾದ. ಹಿಂದಿಂದು ಅಪೂರ್ವವಾದಂತಹ ಅರ್ಥವಾದ. ಅಪೂರ್ವದ ಬಗ್ಗೆ ಹಿಂದಿಂದು ಉದಾಹರಣೆ. ಅಪೂರ್ವದ ಬಗ್ಗೆ ಉದಾಹರಣೆ ತದಸ್ಯ ಪ್ರಥಮಂ ಜನ್ಮ ತದಸ್ಯ ದ್ವಿತೀಯಂ ಜನ್ಮ ಅಂತ. ಅಪೂರ್ವತ. ಆಮೇಲೆ ಫಲದ ಬಗ್ಗೆ ಉದಾಹರಣೆ ಈ ಸ್ನೇಹಪೂರ್ವೇಣ ಮನಸ ಎನ್ನ ಸ್ಮರಿಸಿ ಕೇಶವ ಅಂತ. ಅದು ಹೇಗೆ ಫಲದ ಬಗ್ಗೆ ಉದಾಹರಣೆ ಅಂತ ಅನ್ನೋದು ಸ್ಪಷ್ಟ ಆಗೋದಿಲ್ಲ. ಆದರೂ ನಿನ್ನೆ ಅದನ್ನು ನನಗೆ ಎಷ್ಟು ಸಾಧ್ಯ ಅಷ್ಟು ಹೇಳಿದ್ದೇನೆ. ಗೋವಿಂದಾಚಾರ್ಯರು ಕೂಡ ಅದು ಈ ಶ್ಲೋಕವನ್ನೇ ಉದ್ಧರಿಸಿಲ್ಲ ತಮ್ಮ ಪಾಠದಲ್ಲಿ. ಇನ್ನು ತಮ್ಮ ಗ್ರಂಥದಲ್ಲಿ ಏನಾದರೂ ಅವರು ಅದನ್ನು ಹೇಳಿದಾರ ನೋಡಬೇಕು. ಒಟ್ಟಾರೆ ಜಯತೀರ್ಥರು ಮತ್ತು ಜಯತೀರ್ಥರ ಟೀಕೆಗೆ ಅನುಗುಣವಾಗಿ ಭಾಷ್ಯ ದೀಪಿಕಾದಲ್ಲಿ ಏನೇನು ವಿಷಯ ಬಂದಿದೆ ಅದು ಸ್ಪಷ್ಟವಾಗಿದೆ. ಕೆಲವು ವಿಷಯಗಳು ತ್ರಿವಿಕ್ರಮ ಪಂಡಿತರ ಟೀಕೆಯಲ್ಲಿ ಸ್ಪಷ್ಟ ಆಗಿದೆ. ನಾವು ಅದನ್ನು ನೋಡ್ತಾ ಮುಂದೆ ಹೋಗೋಣ ಅಷ್ಟೆ. ಮುಂದೆ ತಸ್ಮಿನ್ ಅರ್ಥವಾದವತಿ ಅಶ್ರುತ ಫಲೆ ಶ್ರುತ ಫಲಾದಪಿ ತಾತ್ಪರ್ಯಂ ಸ್ಯಾತ್. ಅರ್ಥವಾದವನ್ನು ಹೀಗೆ ವರ್ಣನೆ ಮಾಡಿರ್ತಾರೆ. ಅರ್ಥವಾದವತಿ ಅರ್ಥವಾದ ಉಳ್ಳಂತಹ ಒಂದು ವಿಷಯ, ಅಲ್ಲಿ ಶ್ರುತ ಫಲ ಮತ್ತು ಅಶ್ರುತ ಫಲ ಅಂತ ಎರಡು ಸಂಗತಿಗಳು ಕಾಣಿಸ್ತವೆ. ಶ್ರುತ ಫಲ ಅಂದರೆ ನಾವು ನೋಡ್ತಿರುವಂತಹ ಯಾವುದೋ ಲೌಕಿಕ ಫಲವೇ ನಮಗಲ್ಲಿ ಕಾಣಿಸ್ತಿರ್ತದೆ. ಇನ್ನೊಂದು ಅಶ್ರುತವಾದಂತಹ ಫಲ. ನಮಗೆ ಅಶ್ರುತವಾದದ್ದು ಅಂದರೆ ಲೋಕದಲ್ಲಿ ಎಲ್ಲೂ ಕಾಣದೇ ಇರುವಂಥ ಅಶ್ರುತವಾದಂಥ ವಿಶಿಷ್ಟವಾದಂಥ ಫಲ. ಇಂಥ ಎರಡು ಸಂಗತಿಗಳು ನಮಗೆ ಶಾಸ್ತ್ರದಲ್ಲಿ ಕೇಳಿ ಬರ್ತಾ ಇವೆ. ಅದರಲ್ಲಿ ಒಂದರಿಂದ ಶ್ರುತವಾದ ಫಲ, ಇನ್ನೊಂದು ಅಶ್ರುತವಾದಂಥ ಫಲ. ಹೀಗೆ ಎರಡು ಫಲ. ಶ್ರುತ ಅಂದರೆ ಕೇಳಿದ್ದು, ಅಶ್ರುತ ಅಂದರೆ ಕೇಳದೇ ಇದ್ದದ್ದು. ಹೀಗೆ ಬಂದಾಗ ಶ್ರುತವಾದ ಫಲವನ್ನು ಬಿಟ್ಟು ಅಶ್ರುತವಾದ ಫಲವುಳ್ಳ ವಿಷಯದ ಬಗ್ಗೆನೇ ಶಾಸ್ತ್ರಕ್ಕೆ ತಾತ್ಪರ್ಯ ಇದೆ ಅಂತ ತಿಳ್ಕೋಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಉದಾಹರಣೆಯನ್ನು ಗೋವಿಂದಾಚಾರ್ಯರು ಹೇಳಿದ್ದಾರೆ. ಅದನ್ನು ಮೊದಲು ನೋಡಿ ಆಮೇಲೆ ಶ್ರಯಂತೆ ಅಸ್ಮಿನ್ ಶ್ರಿಯ ಅಂತ ಅನ್ನೋದನ್ನು ನಾವು ನೋಡೋಣ. ಈಗ ಅಗ್ನಿರ್ ಹಿಮಸ್ಯ ಭೇಷಜಂ ಅಂತ ಒಂದು ಶಾಸ್ತ್ರದಲ್ಲಿ ಮಾತಿದೆ. ಈ ಹಿಮ ಅಂದರೆ ಶೀತ ಆದಾಗ ಅದಕ್ಕೆ ಅಗ್ನಿಯೇ ಔಷಧ ಅಂತ ಅಲ್ಲಿ ಬಂದಿರುವಂಥ ಮಾತು. ಅಗ್ನಿಗೆ ಹಿಮವೇ ಔಷಧ ಅಂತ ಎಲ್ರಿಗೂ ಕೂಡ ಗೊತ್ತಿದ್ದೇ ಇದೆ. ಅದನ್ನು ಯಾರಾದರೂ ಹೇಳಬೇಕಾಗಿದೆಯಾ? ತುಂಬ ಶೀತ ಆದಾಗ ಅಗ್ನಿಯನ್ನು ಹೊತ್ತಿಸ್ಕೋಬೇಕು, ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಧಕನಿಗೆ ಅನುಕೂಲ ಆಗ್ತದೆ, ಅದೆಲ್ಲರಿಗೂ ಗೊತ್ತಿದ್ದೇ ಇದೆ. ಅದನ್ನೇನು ಯಾರು ಪ್ರತ್ಯೇಕವಾಗಿ ಹೇಳಬೇಕಾದ್ದಿಲ್ಲ. ಆದರೆ ಅಗ್ನಿ ಅಭಿಮಾನಿ ದೇವತಾ ಪರವಾಗಿ ಅದನ್ನೇನಾದರೂ ವ್ಯಾಖ್ಯಾನ ಮಾಡಿ ಮುಂದೆ ಈ ಅಗ್ನಿಯ ದೇವತಾ ಸ್ಮರಣೆ ಮಾಡಿದರೆ ನಮಗೆ ಶೀತದಿಂದ ಆಗಿರುವಂತಹ ಬಾಧೆ ಎಲ್ಲ ಪರಿಹಾರ ಕಾಣುತ್ತದೆ ಅಂತ ಅರ್ಥ ಮಾಡಿದರೆ ಅದು ಹೆಚ್ಚು ಅಶ್ರುತವಾದಂಥ, ಲೋಕದಲ್ಲಿ ನಮಗೆ ಕಾಣದೇ ಇರುವಂಥ ಒಂದು ವಿಶಿಷ್ಟವಾದಂಥ ಫಲವನ್ನು ಕೊಟ್ಟಂತಾಗ್ತದೆ ಅಂತ ಹೀಗೆ ಅದಕ್ಕೊಂದು ವ್ಯಾಖ್ಯಾನ ಮಾಡಿದ್ದಾರೆ ಕೆಲವು ಕಡೆ. ಅದನ್ನೊಂದನ್ನು ನಾನಿಲ್ಲಿ ಸ್ಮರಣೆ ಮಾಡ್ಕೋಬೇಕು. ಹೀಗೆ ಲೋಕದಲ್ಲಿ ಶ್ರುತವಾದ ಫಲವನ್ನು ಹೇಳುವುದಕ್ಕಿಂತ ಅಶ್ರುತವಾದಂತಹ ಫಲವನ್ನು ಹೇಳುವುದು ಹೆಚ್ಚು ಮಹತ್ವದ ಸಂಗತಿ ಅಂತ ಅದರ ತಾತ್ಪರ್ಯ. ಇದು ಇಲ್ಲಿ ಬಂದಿರುವುದು ತ್ರಿವಿಕ್ರಮ ಪಂಡಿತಾಚಾರ್ಯ ಹೇಳಿರುವುದು ಏನಂದ್ರೆ, ಶ್ರಯಂತೆ ಅಸ್ಮಿನ್ ಶ್ರೇಯ ಏವ ಮೇತಃ ಶಿರಸಃ ಶಿರಸ್ತ್ವಂ ವೇದ. ಈ ನಮ್ಮ ಎಲ್ಲ ಇಂದ್ರಿಯಗಳಿವೆಲ್ಲ, ಈ ಇಂದ್ರಿಯಗಳೆಲ್ಲವೂ ಕೂಡ ತಲೆಯನ್ನು ಆಶ್ರಯಿಸ್ಕೊಂಡಿವೆ. ಬಹುತೇಕ ನಮ್ಮ ತಲೆಗಳೆಲ್ಲವೂ ಕೂಡ, ನಮ್ಮ ಇಂದ್ರಿಯಗಳೆಲ್ಲವೂ ಕೂಡ ಶಿರಸ್ಸಿನಲ್ಲೇ ಇರ್ತವೆ. ಕಿವಿ, ಕಣ್ಣು, ಮೂಗು ಅಂತ ಹೀಗೆಲ್ಲವೂ ಕೂಡ ಶಿರಸ್ಸನ್ನು ಆಶ್ರಯಿಸ್ಕೊಂಡಿರ್ತವೆ. ಶಿರಸ್ಸಿಗೆ ಶಿರಸ್ಸು ಅಂತ ಕರೀತಾರಲ್ಲ, ಯಾಕೆ ಶಿರಸ್ಸು ಅಂತ ಕರೀತಾರೆ ಅಂದರೆ ಅದು ಶಿರಸ್ಸನ್ನು ಅವೆಲ್ಲವೂ ಕೂಡ ಇರುವುದು ಶಿರಸ್ಸಿನಲ್ಲಿ. ಶಿರಸ್ಸು ಅವೆಲ್ಲದಕ್ಕೂ ಆಶ್ರಯ ಆದ್ದರಿಂದ ಅಲ್ಲಿ ಹಿಂದಿನ ವಾಕ್ಯ ಏನಿದೆ ಅಂದರೆ ತಾವಾ ಏತಾಹ ಶೀರ್ಷನ್ ಶ್ರಿಯ ಶ್ರಿತಾ ಚಕ್ಷುಶ್ರೋತ್ರ ಮನೋವಾಕ್ ಪ್ರಾಣ ಅಂತ ಹೇಳಿದ್ರೆ ಹಿಂದಿನ ವಾಕ್ಯ. ಅದಾದ್ಮೇಲೆ ಶ್ರಯಂತೆ ಅಸ್ಮಿನ್ ಶ್ರಿಯ ಏವಮೇತಃ ಶಿರಸ್ತ್ವಂ ವೇದ ಅಂತ. ಶ್ರಯಂತೆ ಅಸ್ಮಿನ್ ಶ್ರಿಯ, ಯಾರು
ಈ ಎಲ್ಲ ಇಂದ್ರಿಯಗಳು ಕೂಡ ಶಿರಸ್ಸನ್ನು ಆಶ್ರಯಿಸ್ಕೊಂಡಿವೆ ಅಂತ ತಿಳ್ಕೊತಾನೋ ಅವನಿಗೆ ಯಹ ಏವಂ ವೇದ, ಯಾವ ಸಾಧಕ ಈಗ ತಿಳ್ಕೊತಾನೋ ಅಸ್ಮಿನ್ ಶ್ರೇಯ ಶ್ರಯಂತೆ, ಎಲ್ಲ ಸಂಪತ್ತು ಕೂಡ ಅವನಿಗೆ ಪ್ರಾಪ್ತ ಆಗ್ತದೆ. ಏವಮೇತತ್ ಶಿರಸಃ ಶಿರಸ್ತ್ವಂ ವೇದ, ಶಿರಸ್ಸು ಯಾಕೆ ಶಿರಸ್ಸು, ಶಿರಸ್ಸು ಅನ್ನೋದರ ಅರ್ಥ ಏನು ಅಂತ ತಿಳ್ಕೊಂಡವನಿಗೆ ಎಲ್ಲ ಥರದ ಫಲಗಳು ಸಂಪತ್ತು ಕೂಡ ಬಂದು ಒದಗ್ತದೆ ಅಂತ ವರ್ಣನೆ ಮಾಡಿದ್ದಾರೆ. ಇತ್ಯಾದವು ಶ್ರುತಫಲಾದಪಿ ಶಿರಸ್ತ್ವ ವೇದನಾತ್ ಅಶ್ರುತ ಫಲೆ ಪ್ರಾಣ ಸಂವಾದಾದ್ಯರ್ಥವಾದವತಿ ಪ್ರಾಣೋತ್ಕರ್ಷ ವೇದನೆ ತಾತ್ಪರ್ಯಂ ಪರ್ಯವಸೀಯತೆ. ಶ್ರುತವಾದಂಥ ಯಾವುದೋ ಫಲವನ್ನು ನಾವಿಲ್ಲಿ ಅನುಸಂಧಾನ ಮಾಡ್ಕೊಳ್ಳೋದಕ್ಕಿಂತ ಶಿರಸ್ತ್ವ ವೇದನಾತ್, ಶಿರಸ್ಸು ಇದೆಲ್ಲದಕ್ಕೂ ಕೂಡ ಆಶ್ರಯವಾಗಿದೆ. ನಮ್ಮ ತಲೆ, ನಿಮ್ಮ ತಲೆ, ಇವೆಲ್ಲವೂ ಕೂಡ ನಿಮ್ಮ ತಲೆ ನಿಮ್ಮ ಇಂದ್ರಿಯಗಳಿಗೆ ಆಶ್ರಯ, ನನ್ನ ತಲೆ ನನ್ನ ಇಂದ್ರಿಯಗಳಿಗೆ ಆಶ್ರಯ. ಇಷ್ಟೇ ಅರ್ಥ ಇದೇನಿದೆ, ಇದು ಶ್ರುತ ಫಲ. ಇದು ಸ್ಪಷ್ಟವಾಗಿ ಗೊತ್ತೇ, ಕಣ್ಣಿಗೆ ಕಾಣಿಸ್ತದೆ. ನಮ್ಮೆಲ್ಲ ಇಂದ್ರಿಯಗಳು ಅಲ್ಲಿವೆ ಅಂಥೇಳಿ. ಇಂದ್ರಿಯ ಗೋಲಕಗಳು ನಿಮ್ಮ ತಲೆಯನ್ನು ಆಶ್ರಯಿಸ್ಕೊಂಡಿವೆ, ಇಂದ್ರಿಯಗಳು ಅದ್ರ ಒಳಗಡೆ ಇವೆ, ಇಷ್ಟು ಗೊತ್ತಾಗ್ತದೆ. ಈ ಥರದ ಶ್ರುತ ಫಲವನ್ನು, ಶ್ರುತವಾದ ಫಲವುಳ್ಳದ್ದು ಶಿರಸ್ತ್ವ ವೇದನ. ವೇದನ ಅಂದರೆ ಜ್ಞಾನ. ಶಿರಸ್ಸಿಗೆ ಶಿರಸ್ತ್ವ ಯಾಕೆ ಬಂತು ಅನ್ನುವ ವೇದನೆ ಏನಿದೆ ಅದು ಶ್ರುತ ಫಲ. ಇಲ್ಲಿ ನಾವು ಕೇವಲ ತಲೆ ಅಂತ ಅರ್ಥ ಇಟ್ಕೊಂಡ್ರೆ, ಇನ್ನು ಅದಕ್ಕೆ ಪ್ರಾಣ ಸಂವಾದಾದಿ ಅರ್ಥವಾದವತಿ, ಇದು ಪ್ರಾಣನನ್ನು ಆಶ್ರಯಿಸ್ಕೊಂಡಿದೆ ಅಂತ ತಿಳ್ಕೊಂಡ್ರೆ ಅದು ಅಶ್ರುತವಾದ ಫಲ ಆಗ್ತದೆ. ಕೇವಲ ತಲೆಯನ್ನು ಆಶ್ರಯಿಸ್ಕೊಂಡಿದೆ ಅನ್ನೋದಕ್ಕಿಂತ ಎಲ್ಲ ಇಂದ್ರಿಯಗಳು ಕೇವಲ ತಲೆಯನ್ನು ಆಶ್ರಯಿಸ್ಕೊಂಡಿವೆ ಅನ್ನೋದು ಶ್ರುತ ಫಲ. ಅದಕ್ಕಿಂತ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ಪ್ರಾಣನನ್ನು ಆಶ್ರಯಿಸ್ಕೊಂಡಿದ್ದಾರೆ ಅಂತ ತಿಳ್ಕೊಂಡ್ರೆ ಇದು ಅಶ್ರುತವಾದಂಥ ಫಲ ಆಯ್ತು. ಇದು ನಮಗೆ ಗೊತ್ತಿಲ್ಲದೆ ಇರುವಂಥ ವಿಷಯ ಇದು, ನಾವು ಕಂಡು ಕೀಳರಿಯದ ವಿಷಯ ಇದು, ಕಂಡು ಕೀಳರಿಯದಂಥ ಫಲವುಳ್ಳಂಥ ಸಂಗತಿ ಇದು. ಮತ್ತು ಪ್ರಾಣ ಸಂವಾದ, ಪ್ರಾಣನನ್ನು ಕುರಿತೇ ಅಲ್ಲಿ ವರ್ಣನೆ ಮಾಡ್ತಿದ್ದಾರೆ ಅಂತ ಬರ್ತದೆ. ಇಲ್ಲಿ ಒಂದು ಅರ್ಥವಾದನೂ ಕೂಡ ಇದೆ. ಅರ್ಥವಾದ ಏನದು? ಇದೇ ಅರ್ಥವಾದ, ಅವನಿಗೆ ಎಲ್ಲ ಸಂಪತ್ತು ಕೂಡ ಬಂದೊದಗ್ತದೆ. ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ಪ್ರಾಣನನ್ನೇ ತಿಳ್ಕೊಂಡಿದ್ದಾರೆ ಅಂತ ಈಗ ಯಾರು ಅರ್ಥ ಮಾಡಿಕೊಂಡ್ರೆ ಅವನಿಗೆ ಎಲ್ಲ ಸಂಪತ್ತು ಬಂದು ಒದಗ್ತದೆ. ಎಲ್ಲ ಇಂದ್ರಿಯಗಳು ಕೇವಲ ತಲೆಯಲ್ಲಿವೆ ಅಂತ ಹೀಗೆ ತಿಳ್ಕೊಳ್ಳುವವನಿಗಿಂತ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ಪ್ರಾಣನನ್ನು ಆಶ್ರಯಿಸ್ಕೊಂಡಿದ್ದಾರೆ ಅಂತ ತಿಳಿದ್ರೆ ಹೆಚ್ಚಿನ ಸಂಪತ್ತು ದೊರೀತದೆ ಅಂತ ಅದರ ತಾತ್ಪರ್ಯ ಅಂತ. ಹೀಗೆ ಅದರದ್ದು ಒಂದು ವಿಶಿಷ್ಟವಾದ ಅರ್ಥ. ಪ್ರಾಣೋತ್ಕರ್ಷ ವೇದನೆ, ಪ್ರಾಣನ, ಮುಖ್ಯ ಪ್ರಾಣನ ಉತ್ಕರ್ಷ ಅಂದರೆ ಸರ್ವಶ್ರೇಷ್ಠತೆ, ಅದನ್ನು ತಿಳ್ಕೊಳ್ಳೋದ್ರಲ್ಲಿ ತಾತ್ಪರ್ಯ ಇದೆ ಈ ಭಾಗಕ್ಕೆ ಅಂತ ಗೊತ್ತಾಗ್ತದೆ. ಹೀಗೆ ಅರ್ಥವಾದದ ಬಗ್ಗೆ ನೋಡಿದ್ವಿ. ಅರ್ಥವಾದೋಪಿ ಉಪಪತ್ತಿ ಬಲೇನ ನೀಯತೆ. ಅರ್ಥವಾದ ಉಳ್ಳಂಥ ವಾಕ್ಯಕ್ಕಿಂತ ಉಪಪತ್ತಿ ಉಳ್ಳಂಥ ವಾಕ್ಯ ಇನ್ನೂ ಹೆಚ್ಚು ಪ್ರಬಲ ಆಗ್ತದೆ. ಆದ್ದರಿಂದ ನೀಯತೆ ಅಂತ ಅನ್ನೋ ಶಬ್ದಕ್ಕೆ ನಾನು ಮೊನ್ನೆ ಅರ್ಥ ಹೇಳಿದೆ. ಎಲ್ಲಿ ಯಾವ ನೀಯತೆ ಅಂತಂದ್ರೆ ಅಲ್ಲಿ ತಗೊಂಡು ಹೋಗಬೇಕು, ಬಲಾತ್ಕಾರವಾಗಿ ಎಳ್ಕೊಂಡು ಹೋಗಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ಎರಡು ವಾಕ್ಯಗಳು ನಮ್ಮ ಕಣ್ಣೆದುರಿಗಿದೆ. ಒಂದಕ್ಕೆ ಅರ್ಥವಾದ ಇದೆ, ಮತ್ತೊಂದಕ್ಕೆ ಅರ್ಥವಾದಕ್ಕಿಂತಲೂ ಪ್ರಬಲವಾದ ಉಪಪತ್ತಿ ಇದೆ. ಹೀಗಾದಾಗ ಅರ್ಥವಾದ ಉಳ್ಳಂತಹ ವಾಕ್ಯದ ಅರ್ಥವನ್ನು ಕಡೆಗಣಿಸಿ ಉಪಪತ್ತಿ ಇರುವಂತಹ ವಾಕ್ಯದ ಅರ್ಥವನ್ನೇ ನಾವು ಎತ್ತಿ ಹಿಡಿಬೇಕು. ನೀಯತೆ ಅಂದರೆ ಹಾಗರ್ಥ. ಮೊನ್ನೆ ಅದನ್ನು ಹೇಳಿದ್ದೆ. ಅದು ಹೇಗೆ ಅಂದರೆ ಇದೇ ಉದಾಹರಣೆ. ಮತ್ತೆ ಈಗ ಎಲ್ಲ ಇಂದ್ರಿಯಗಳು ತಲೆಯನ್ನು ಆಶ್ರಯಿಸ್ಕೊಂಡಿವೆ ಅಂತ ತುಂಬ ಶ್ರುತವಾದ ಫಲ ಅದು. ಅದಕ್ಕಿಂತಲೂ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ಸರ್ವಶ್ರೇಷ್ಠನಾದಂತಹ ಪ್ರಾಣನನ್ನು ಆಶ್ರಯಿಸ್ಕೊಂಡಿವೆ ಅಂತ ಅಶ್ರುತವಾದ ಫಲ. ಇದರಲ್ಲಿ ತಾತ್ಪರ್ಯ ಅಂತ ಹೇಳಿದರು. ಅದಾದ್ಮೇಲೆ ಯಥಾ ಅತ್ರ ಪ್ರಾಣಗಃ ಪ್ರತೀತಃ ಸರ್ವೋತ್ತಮತ್ವಾರ್ಥವಾದ, ಇಲ್ಲಿ ಪ್ರಾಣನನ್ನೇ ಸರ್ವೋತ್ತಮ ಅಂತ ತಿಳ್ಕೊಂಡಂತೆ ಕಾಣಿಸ್ತದೆ. ಯಾಕಂದ್ರೆ ಎಲ್ಲ ಇಂದ್ರಿಯಗಳು ಅವನನ್ನೇ ಆಶ್ರಯಿಸ್ಕೊಂಡಿರ್ತವೆ ಅಂತ. ಪ್ರಾಣಗಃ ಮುಖ್ಯ ಪ್ರಾಣನಲ್ಲಿ ಇರುವಂತೆ ಪ್ರತೀತ ಕಂಡಿದೆ. ಏನದು? ಸರ್ವೋತ್ತಮತ್ವ ಎಂಬ ಅರ್ಥವಾದ. ಆದರೆ ಅದನ್ನೂ ತಗೊಂಡು ಹೋಗಿ ಮತ್ತೆ ಪರಮಾತ್ಮನಲ್ಲಿ ಅನ್ವಯಿಸ್ಬೇಕು ನಾವು. ತದ್ ಅಸಂಭಾವ್ಯ ಧರ್ಮೈಹಿ ಅಂತರ್ಯಾಮಿ ವಿಷಯವೋ ಭವತಿ. ಯಾಕೆಂದ್ರೆ ಮುಂದಿನ ಆ ವೇದವಾಕ್ಯಗಳನ್ನು ಗಮನಿಸಿದರೆ ಮತ್ತು ಬೇರೆ ಬೇರೆ ವೇದವಾಕ್ಯಗಳನ್ನೆಲ್ಲ ಗಮನಿಸಿದರೆ ಅಂತರ್ಯಾಮಿತ್ವ ಅನ್ನುವ ಗುಣ ಇರುವುದು ಯಾರಿಗೆ?
ಏಷತೆ ಆತ್ಮ ಅಂತರ್ಯಾಮಿ ಅಮೃತಃ ಅಂತ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಅಂತರ್ಯಾಮಿ ಬ್ರಾಹ್ಮಣ ಅಂತಾನೆ ಒಂದು ಭಾಗ ಇದೆ. ಪ್ರಾಣನಲ್ಲಿ ಭಗವಂತ ಇದ್ದಾನೆ, ದಿಕ್ಕಿನಲ್ಲಿ ಭಗವಂತ ಇದ್ದಾನೆ, ಮತ್ತೆ ತಮಸ್ಸಿನಲ್ಲಿ ಭಗವಂತ ಇದ್ದಾನೆ ಅಂತ ಹೀಗೆಲ್ಲ ಕಡೆ ಅಂತರ್ಯಾಮಿಯಾದ ಪರಮಾತ್ಮನ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಕೇವಲ ಶಿರಸ್ಸಿಗಿಂತ ಮುಖ್ಯ ಪ್ರಾಣ ದೊಡ್ಡವನು, ಆ ಮುಖ್ಯ ಪ್ರಾಣನಿಗಿಂತ ಅವನ ಅಂತರ್ಯಾಮಿ ಆಗಿರ್ತಕ್ಕಂಥ ಭಗವಂತ ದೊಡ್ಡವನು ಅಂತ ಅದು ಮುಖ್ಯವಾದ ಅರ್ಥ. ಅಂತರ್ಯಾಮಿತ್ವ ಅನ್ನುವ ಗುಣ ಅದು ತದ ಸಂಭಾವ್ಯ, ಮುಖ್ಯ ಪ್ರಾಣನಲ್ಲಿ ಇಲ್ಲ. ಅದು ಮುಖ್ಯ ಪ್ರಾಣ ಚೇತನಗಳಲ್ಲಿ, ಜಡಗಳಲ್ಲಿ, ಇತರ ದೇವತೆಗಳಲ್ಲಿ ಅಂತರ್ಯಾಮಿಯೇ ಹೊರತು ಪರಮಾತ್ಮನಿಗೆ ಅವನ ಅಂತರ್ಯಾಮಿ ಅಲ್ಲ. ಅಂತರ್ಯಾಮಿ ಅಂದ್ರೆ ಒಳಗಿರುವುದು ಮಾತ್ರ ಅಲ್ಲ, ಒಳಗಿದ್ದು ನಿಯಮಿಸುವುದು ಅಂತ ಅರ್ಥ. ಅಂತಸ್ಥಿತ್ವ ಯಮಯತಿ ಅಂತ ಒಂದ್ ಕಡೆ ಆಚಾರ್ಯ ಸರ್ವಮೂಲದಲ್ಲಿ ಹೇಳಿದ್ದಾರೆ ಅಂತ ನೆನಪು. ಆದ್ರಿಂದ ತದಸಂಭಾವ್ಯ ಧರ್ಮೈಹಿ, ಮುಖ್ಯ ಪ್ರಾಣನಲ್ಲಿಯೂ ಸಂಭಾವಿತ ಅಲ್ಲದೇ ಇರುವಂತಹ ಧರ್ಮಗಳಿವು. ಯಾವುದು? ಅಂತರ್ಯಾಮಿತ್ವ ಮೊದಲಾದದ್ದು. ಅಂತರ್ಯಾಮಿತ್ವ, ಸರ್ವನಿಯಾಮಕತ್ವ, ಲಕ್ಷ್ಮೀಪತಿತ್ವ, ಹೀಗಿವೆಲ್ಲವೂ ಕೂಡ ಆ ಧರ್ಮಗಳ ಮೂಲಕ ಅಂತರ್ಯಾಮಿಯಾದ ಭಗವಂತನನ್ನೇ ಅದು ಪ್ರತಿಪಾದನೆ ಮಾಡ್ತದೆ ಅಂತ ತೀರ್ಮಾನ ಮಾಡಬೇಕು. ಇದು ಉಪಪತ್ತಿ. ಅರ್ಥವಾದಕ್ಕಿಂತ ಇದು ಉಪಪತ್ತಿ. ಯಥಾಚ ಇಂದ್ರಾಜ್ಞಾದಿಕ ಪ್ರತೀತಃ ಸರ್ವೋತ್ತಮತ್ವ ಅರ್ಥವಾದ ತಸ್ಮಿನ್ನೇವ ಪ್ರಕರಣೆ ಅನ್ಯತ್ರವ ತೇಷಾಂ ಹೀನತ್ವ ವಚನಾದ್ಯುಪಪತ್ಯ ವಿಷ್ಣುಪರಃ ಅವಸೀಯತೆ. ಇದು ಮತ್ತೊಂದು ಉಪಪತ್ತಿಗೆ ಇದು ಇನ್ನೊಂದು ಉದಾಹರಣೆ. ಯಥಾಚ ಚ ಅಂತ ಹೇಳಿದ್ರಿಂದ ಮತ್ತೊಂದು ಉದಾಹರಣೆ ಅಂತ ಹೇಳ್ತಾ ಇದ್ದಾರೆ. ಇಂದ್ರಾಜ್ಞಾದಿಗ ಪ್ರತೀತಃ, ಸರ್ವೋತ್ತಮರಾದವರು ಯಾರು? ಇಂದ್ರನೇ ಸರ್ವೋತ್ತಮ, ಅವನನ್ನು ತಿಳ್ಕೊಂಡವನಿಗಿಂತ ಫಲ ಇದೆ. ಅಗ್ನಿಯೇ ಸರ್ವೋತ್ತಮ, ಅವನನ್ನು ತಿಳ್ಕೊಂಡವನು ಇಂಥದೊಂದು ಫಲ ಇದೆ ಅಂತ ಅನೇಕ ಕಡೆ ವರ್ಣನೆ ಮಾಡ್ತಾ ಇರ್ತಾರೆ. ಸರ್ವೋತ್ತಮತ್ವ ಅರ್ಥವಾದ, ಸರ್ವೋತ್ತಮತ್ವ ಎಂಬ ಸಂಗತಿ, ಅದಕ್ಕೆ ಪೂರಕವಾಗಿ ಒಂದು ಅರ್ಥವಾದ, ಇದನ್ನು ತಿಳ್ಕೊಂಡವ್ರಿಗೆ ಈ ಫಲ ಅಂತ. ಈ ವಾದ ಏನಿದೆ ಇದನ್ನ ನಾವು ಕಡೆಗಣಿಸ್ಬೇಕು. ಯಾಕೆ ಅಂದ್ರೆ ತಸ್ಮಿನ್ನೇವ ಪ್ರಕರಣ, ಎಲ್ಲೆಲ್ಲಿ ಇಂದ್ರಾದಿಗಳನ್ನು ಸರ್ವೋತ್ತಮ ಅಂತ ಹೇಳಿರ್ತಾರಲ್ಲ ಅದೇ ಪ್ರಕರಣವನ್ನೇ ನೋಡಿದರೆ ಅನ್ಯತ್ರವ ಬೇರೆ ಪ್ರಕರಣಗಳನ್ನೂ ಗಮನಿಸ್ಬೇಕು. ಶಾಸ್ತ್ರಗಳನ್ನ ಅಲ್ಪವೇದೈಹಿ ಪ್ರಸಿದ್ಧೇತ್ ಅಂತ ಹಿಂದೆ ಬಂದಿದೆ. ಬೇರೆ ಬೇರೆ ಪ್ರಕರಣಗಳನ್ನು ಗಮನಿಸಬೇಕು, ಆ ಪ್ರಕರಣಗಳನ್ನು ಆಮೂಲಾಗ್ರವಾಗಿ ಪರಿಶೀಲಿಸಬೇಕು. ಹಾಗೆ ಮಾಡಿದಾಗ ತೇಷಾಂ ಹೀನತ್ವ ವಚನಾದ್ಯುಪಪತ್ಯ, ಆ ಇಂದ್ರ ಅಗ್ನಿ ಮೊದಲಾದವರನ್ನೆಲ್ಲ ಭಗವಂತನಿಗಿಂತ ಹೀನರು, ಕಡಿಮೆಯವರು ಅಂತ ಹೇಳಿದ್ದಾರೆ. ಉದಾಹರಣೆಗೆ ಅಗ್ನಿರ್ವೈ ದೇವಾನಾಂ ಅವಮಃ, ಅಗ್ನಿನ ಸರ್ವೋತ್ತಮ ಅಂತ ಒಂದು ಕಡೆಯಲ್ಲೂ ಹೇಳ್ತಿರ್ತಾರೆ. ಹೇಳಿ ಐತರೆಯ ಆರಣ್ಯಕದಲ್ಲಿ ಅಗ್ನಿರ್ವೈ ದೇವಾನಾಂ ಅವಮಃ ಇದೊಂದು ತಾರತಮ್ಯವನ್ನು ಹೇಳುವಂತಹ ಪ್ರಕರಣ. ನಾನು ಹಿಂದೆ ಅನೇಕ ಕಡೆ ಹೇಳಿದ್ದೀನಿ. ಕಕ್ಷಾ ತಾರತಮ್ಯ 32, 33 ಅಂತ ಅನ್ನೋದು ಸಾಮಾನ್ಯ. ಕೆಲವು ಕಡೆ ಅದನ್ನ 8 ಆಗಿ ಹೇಳ್ತಿರ್ತಾರೆ, ಕೆಲವು ಕಡೆ 5 ಆಗಿ ಹೇಳ್ತಿರ್ತಾರೆ, ಕೆಲವು ಕಡೆ 64 ಆಗಿಯೂ ಹೇಳಿದ್ದು ಇದೆ. ಇಲ್ಲಿ ಅಗ್ನಿರ್ವೈ ದೇವಾನಾಂ ಅಗ್ನಿ ಅದರ 15ನೇ ಕಕ್ಷಾದಲ್ಲಿರುವವನು, ಒಟ್ಟೆ ವಿಷ್ಣು ಪ್ರಥಮ, ಒಟ್ಟು 15 ಕಕ್ಷಾ ತಾರತಮ್ಯಗಳನ್ನು ಮಾತ್ರ ಇಲ್ಲಿ ಹೇಳಿದಾಗಾಯ್ತು. ಇನ್ನೊಂದು ಕಡೆ ಇಲ್ಲಿಯೋ ನಾನು ಮೊನ್ನೆ ಛಾಂದೋಗ್ಯದ ಬಲ್ಲಿ ಬರುವ ತಾರತಮ್ಯವನ್ನು ಹೇಳಿದ್ದೆ ಮೊನ್ನೆ ಭಾಗವತ್ ಪ್ರವಚನದಲ್ಲಿ. ಯೇಷಾಂ ಭೂತಾನ ಪೃಥ್ವೀ ರಸಃ ಅಂತ 18ನೇ ಕಕ್ಷಾದಿಂದ ಪ್ರಾರಂಭ ಮಾಡ್ತಾರೆ. ಹೀಗೆ ಎಲ್ಲಾ ಪ್ರಕರಣಗಳನ್ನು ಪರಿಶೀಲನೆ ಮಾಡಿದಾಗ ಒಂದೊಂದು ಕಡೆ ಒಂದೊಂದು ತಾರತಮ್ಯವನ್ನು ಹೇಳಿರ್ತಾರೆ. ಅದೆಲ್ಲವನ್ನು ಸೇರಿಸಿ ನಾವು ಒಂದು ತಾರತಮ್ಯ ಕ್ರಮವನ್ನ ತಿಳ್ಕೊಬೇಕಾಗ್ತದೆ. ಅಲ್ಲಿ ಹೀನತ್ವ ವಚನಾದಿ ತೇಷಾಂ ಅಜ್ಞಾದಿ ದೇವತೆಗಳಿಗೆ ಹೀನತ್ವ ವಚನ ಇದೆ, ಅವರು ಎಲ್ಲಾ ದೇವತೆಗಳಲ್ಲಿಯೂ ಕಡಿಮೆ ಅವನು ಅಂತ. ಹಾಗೆ ಬಂದಿರುವುದರಿಂದ ಎಲ್ಲವೂ ಕೂಡ ಅಗ್ನಿ, ವಿಷ್ಣು ಮತ್ತೆ ರುದ್ರ, ಬ್ರಹ್ಮ ಇತ್ಯಾದಿ ಎಲ್ಲ ಶಬ್ದವೂ ಕೂಡ ವಿಷ್ಣು ಪರ ಅಂತ ತಿಳ್ಕೋಬೇಕು. ಇದು ಯುಕ್ತಿ. ತಸ್ಮಾತ್ ಅರ್ಥವಾದ ಉಪಪತ್ತಿನ ಬಲೀಯಸಿ. ಆದ್ರಿಂದ ಕೇವಲ ಅರ್ಥವಾದಕ್ಕಿಂತಲೂ ಉಪಪತ್ತಿ ಅಂತ ಅನ್ನೋದು ಬಲಿಷ್ಠ ಅಂತ ಗೊತ್ತಾಗ್ತದೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.